ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ದಾವಣಗೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಬರೋಬ್ಬರಿ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯ ನ್ಯಾಮತಿ ಹೋಬಳಿಯಲ್ಲಿ ಈ ಒಂದು ಕೇಸ್ ಆಗಿತ್ತು. 6 ಜನ ಆರೋಪಿಗಳು 13 ಕೋಟಿ ಮೌಲ್ಯದ್ದು 17 ಕೆಜಿ ಚಿನ್ನಾಭರಣವನ್ನು ಹೊತ್ತುಕೊಂಡು ಹೋಗಿದ್ರು. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ದರೋಡೆ ನಡೆದಿತ್ತು. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಅಂದರೆ 27ನೇ ತಾರೀಕು ಈ ಕಳ್ಳತನ ನಡೆದಿತ್ತು. ಸಾಲ ಕೊಡಲು ನಿರಾಕರಿಸಿದ್ದ ಬ್ಯಾಂಕನ್ನೇ ದೋಚಿದ್ರು ಕಳ್ಳರು. ಕಬ್ಬಿಣದ ಕಡಲೆ ಆಗಿತ್ತು ಈ ಒಂದು ಕೇಸು. ಈಗ ಆ ಕೇಸನ್ನು ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಮೂವರನ್ನ ಬಂಧನ ಮಾಡಲಾಗಿದೆ. ವಿಜಯ್ ಕುಮಾರ್, ಅಜಯ್ ಕುಮಾರ್, ಹಾಗೆ ಅಭಿಷೇಕ್, ಹಾಗೆ ಚಂದ್ರು, ಮಂಜುನಾಥ್, ಪರಮಾನಂದ ಅರೆಸ್ಟ್ ಮಾಡಿದ್ದಾರೆ. ಕದ್ದಿದ್ದ ಚಿನ್ನವನ್ನು ಬಾವಿಯಲ್ಲಿ ಮುಚ್ಚಿಟ್ಟಿತ್ತು ಈ ಗ್ಯಾಂಗ್. ತಮಿಳುನಾಡಿನ ಮದುರೈ ಪಕ್ಕದ ಹಳ್ಳಿಯಲ್ಲಿ ಈ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾವಣಗೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯ ಒಂದು ಫಲ ಈಗ. ಅಕ್ಟೋಬರ್ ತಿಂಗಳಲ್ಲಿ ಅವತ್ತು 2 ದಿನ ಕಂಟಿನ್ಯೂಸ್ ಆಗಿ ಬ್ಯಾಂಕ್ ರಜೆ ಇತ್ತು. ಇವರೇನು ಮಾಡಿದ್ದಾರೆ ನೋಡಿ, ಈ 6 ಜನ ಆರೋಪಿಗಳಲ್ಲಿ ಕೆಲವರು ಅಲ್ಲೇ ಆ ನ್ಯಾಮತಿ ಪಟ್ಟಣದಲ್ಲೇ ಆ ಬ್ಯಾಂಕ್ ಪಕ್ಕದಲ್ಲೇ ಒಂದು ಬೇಕರಿನ ಇಟ್ಕೊಂಡಿದ್ರು. ಹಾಗಾಗಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು. ಅವತ್ತು ಗ್ಯಾಸ್ ಕಟ್ಟರ್ನ ಬಳಸಿ ರಾತ್ರಿ ಹೊಂಚು ಹಾಕಿ ಕಳ್ಳತನವನ್ನು ಮಾಡಿದ್ರು. ಶಟರನ್ನು ಮುರಿದು ಮತ್ತು CCTV ಯಾವ ಸಾಕ್ಷಿಗಳು ಸಿಗಬಾರ್ದು ಅಂಥೇಳಿ DVRನ ಹೊತ್ಕೊಂಡು ಹೋಗಿದ್ರು. ಮತ್ತು ಸಾಕ್ಷಿ ನಾಶ ಮಾಡಲಿಕ್ಕೆ ಅಂಥೇಳಿ ಖಾರದ ಪುಡಿ ಎರಚಿ ಹೋಗಿದ್ರು ಅವರು. ಫಿಂಗರ್ ಪ್ರಿಂಟ್ ಸಿಗಬಾರ್ದು, ಮತ್ತು ಸ್ಕ್ವಾಡು ಅಂದರೆ ಅಲ್ಲಿ ಶ್ವಾನದಳ ಏನು ಬರುತ್ತೆ ಆ ಒಂದು ವಾಸನೆ ಕೂಡ ಬರಬಾರ್ದು. ಈ ರೀತಿ ಸಾಕ್ಷಿಗಳನ್ನು ನಾಶ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದರು ಆರಂಭದಲ್ಲಿ. ಅದಾದಮೇಲೆ ಪೊಲೀಸರು ಆರೋಪಿತರ ಜಾಡನ್ನು ಹಿಡಿದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದರು. ಒಂದು 3-4 ತಂಡಗಳನ್ನು ರಚನೆ ಮಾಡಿದರು. ತಮಿಳುನಾಡು ಹಾಗೆ ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ತಂಡ ಆ್ಯಕ್ಟಿವ್ ಆಗಿ ಕಾರ್ಯಾಚರಣೆಯನ್ನು ಮಾಡ್ತು. ನೋಡ್ತಾ ಇದ್ದೀವಿ ಎಷ್ಟು ಗೋಲ್ಡ್ ಇದೆ ನೋಡಿ, 13 ಕೋಟಿ ಮೌಲ್ಯದ್ದು. ಎಲ್ಲರೂ ಅಡವಿಟ್ಟು, ಚಿನ್ನಾನ ಅಡ ಇಟ್ಟು ಸಾಲವನ್ನು ಪಡೆದುಕೊಂಡಿದ್ದರು. ಸುಮಾರು 500ಕ್ಕಿಂತ ಹೆಚ್ಚು ಗ್ರಾಹಕರು. ಹಾಗಾಗಿನೇ ಎಲ್ಲರೂ ಬಂದು ಬ್ಯಾಂಕ್ ಹತ್ರ ಬಂದು ಗೊಳೋ ಅಂತ ಅಳ್ತಾ ಇದ್ರು, ನಮ್ಮ ಚಿನ್ನವನ್ನು ಹುಡಿಕೊಡಿ ಅಂತೇಳಿ ಪೊಲೀಸರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದರು. ಈಗ ಆ ಎಲ್ಲ ಚಿನ್ನವನ್ನು ದಾವಣಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಖತರ್ನಾಕ್ ಕಿಲಾಡಿಗಳಿದಾರಲ್ವಾ, ಈ ಕದ್ದಿದ್ದ ಚಿನ್ನಾನ ಯಾರಿಗೂ ಗೊತ್ತಾಗದಂತೆ ಬಾವಿಯಲ್ಲಿ ಹೂತಿಟ್ಟಿದ್ರು. ವಿಜಯ್ ಕುಮಾರ್, ಅಜಯ್ ಕುಮಾರ್, ಅಭಿಷೇಕ, ಚಂದ್ರು, ಮಂಜುನಾಥ್, ಪರಮಾನಂದ ಈ ಎಲ್ಲರನ್ನೂ ಕೂಡ 6 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, SBI ಬ್ಯಾಂಕ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಕಳ್ಳರು. ಅದರಲ್ಲೂ ದಾವಣಗೆರೆಯಲ್ಲಿ ನಡೆದಂಥ ಒಂದು 3-4 ಕೇಸ್ ಇದು ಸೇಮ್ ಟು ಸೇಮ್ ಹಾಗೆ ನಡೀತಾ ಇದ್ದಾವೆ. ಹೊರ ರಾಜ್ಯದ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡು ಮತ್ತು ಈ ಉತ್ತರ ಪ್ರದೇಶ ಮೂಲದ ಕಳ್ಳರು ಗ್ಯಾಂಗ್ಗಳನ್ನು ಕಟ್ಕೊಂಡು ಬಂದು SBI ಬ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದರೋಡೆ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಚಿನ್ನಾಭರಣ ನೋಡ್ತಾ ಇದ್ದೀವಿ. ಎಲ್ಲ ಗ್ರಾಹಕರು ಬಳೆ ಆಗಿರ್ಬೋದು, ಸರ, ನೆಕ್ಲೇಸು, ಓಲೆ ಒತ್ತೆ ಇಟ್ಟು ಅಲ್ಲಿ ಸಾಲವನ್ನು ಪಡೆದುಕೊಂಡಿದ್ದರು. 509 ಗ್ರಾಹಕರು, 17 ಕೆಜಿ 750 ಗ್ರಾಮ್ ಚಿನ್ನ ಕಳುವಾಗಿತ್ತು. ಅವತ್ತು 26ನೇ ತಾರೀಕು ಅಕ್ಟೋಬರ್ ಕಿಟಕಿಯನ್ನು ಮುರಿದು ಬ್ಯಾಂಕನ್ನು ದರೋಡೆ ಮಾಡಲಾಗಿತ್ತು. ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಬಟ್ ಇನ್ನೂ ಚಿನ್ನಾಭರಣ ಬರೋದು ಬಾಕಿ ಇದೆ ಅಂತೆ, ಅದನ್ನು ಕೂಡ ಬಾಯಿ ಬಿಡಿಸ್ತಾ ಇದ್ದಾರೆ. ನೋಡಿ, ಈ ಪರಮಾನಂದ ಅಂತ ಇದನ್ನ ಒಬ್ಬ ಆರೋಪಿ. ಅದರಲ್ಲಿ ಹಲವು ವರ್ಷಗಳಿಂದ ಇವನು ನ್ಯಾಮತಿಯಲ್ಲಿ ಬೇಕರಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದ. ಅಲ್ಲದೆ ಇವರೇ ಸ್ಕೆಚ್ ಹಾಕಿ ದರೋಡೆ ಮಾಡಿದರು. ಪೊಲೀಸರ ಕೆಲ ತಾಂತ್ರಿಕ ಸಾಕ್ಷ್ಯಾಧಾರದ ಮೇರೆಗೆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತು ಇವರು ಸಾಕ್ಷಿಗಳನ್ನು ನಾಶ ಮಾಡಿದ್ರು. ಪೊಲೀಸರಿಗೆ ಸುಳಿವು ಸಿಗದಂತೆ ಆರಂಭದಲ್ಲಿ